ಬೆಂಗಳೂರಿನಲ್ಲಿ ಕಳಪೆ ಮಾಂಸ ದಂಧೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಧ್ಯರಾತ್ರಿ 12 ಗಂಟೆಗೆ ಪುನೀತ್ನನ್ನ ಬಂಧಿಸಿದ್ದಾರೆ ಪೊಲೀಸರು. ಕಾಟನ್ಪೇಟೆ ಪೊಲೀಸರಿಂದ ಪುನೀತ್ ಕೆರೆಹಳ್ಳಿ ಬಂಧನವಾಗಿದೆ. ಬಂಧನದ ವೇಳೆ ಅಸ್ವಸ್ಥಗೊಂಡಿದ್ದಾರೆ ಪುನೀತ್ ಕೆರೆಹಳ್ಳಿ. ಬೆಳಗಿನ ಜಾವ ತೀವ್ರ ಅಸ್ವಸ್ಥಗೊಂಡಿದ್ದಾರೆ ಪುನೀತ್ ಕೆರೆಹಳ್ಳಿ. ಕೂಡಲೇ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಅವರಿಗೆ ನೀಡಲಾಗ್ತಾ ಇದೆ. ಪುನೀತ್ ಬಂಧನ ಮಾಡಿದ್ರು ನೆನೆ ಮಧ್ಯರಾತ್ರಿ 12 ಗಂಟೆ ಸುಮಾರಿಗೆ. ಇದೀಗ ಅವರಿಗೆ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿ ಬೆಳಗ್ಗಿನ ಜಾವ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ನೆನೆ ರಾತ್ರಿ ಮೆಜೆಸ್ಟಿಕ್ನಲ್ಲಿ ಭಾರಿ ಹೈ ಡ್ರಾಮವೇ ನಡೆದಿತ್ತು. ನಾಯಿ ಮಾಂಸವನ್ನ ಮಾರಾಟ ಮಾಡ್ತಾ ಇದ್ದಾರೆ ರಜಾಕ್ ಅಂತ ಹೇಳಿ ಆರೋಪಗಳನ್ನ ಕೂಡ ಮಾಡಿದ್ರು. ಸಂಬಂಧಪಟ್ಟಂತಹ ಇಲಾಖೆಗೆ ಮಾಹಿತಿ ಕೂಡ ಹೋಗಿದೆ. ಇವತ್ತು ರಜಾಕ್ನನ್ನ ಕೂಡ ಕರೆಯಲಾಗಿದೆ. ಇನ್ನು ಈ ಒಂದು ಮಾಂಸ ಎಲ್ಲಿಂದ ತರಿಸಲಾಗಿತ್ತು, ಯಾವಾಗಿಂದ ಮಾರಾಟ ಮಾಡ್ತಾ ಇದ್ದೀರಿ, ಲೈಸೆನ್ಸ್ ಏನಾದರೂ ನಿಮ್ಮ ಹತ್ರ ಇದೆಯಾ ಇಲ್ವಾ, ಹೀಗೆ ಹಲವು ಪ್ರಶ್ನೆಗಳನ್ನ ಕೂಡ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಮಾದೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಏನು ಮಾದೇಶ್, ನಿನ್ನೆ ಭಾರಿ ಐ ಡ್ರಾಮವೇ ನಡೆದಿತ್ತು ಮೆಜೆಸ್ಟಿಕ್ನಲ್ಲಿ. ಆ ನಂತರ ಪುನೀತ್ರನ್ನ ವಶಕ್ಕೆ ಕೂಡ ಪಡ್ಕೊಳ್ಳಲಾಗಿತ್ತು ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ. ಇದೀಗ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ. ಸದ್ಯಕ್ಕೆ ಅವರ ಆರೋಗ್ಯ ಪರಿಸ್ಥಿತಿ ಹೇಗಿದೆ, ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ? ರಮ್ಯಾ, ನಿನ್ನೆ ಈ ಒಂದು ಕಳಪೆ ಮಟ್ಟದ ಮಾಂಸದ ದಂಧೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಹೈ ಡ್ರಾಮವೇ ನಡೀತು. ಅಂದ್ರೆ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದ ಬಳಿ ಅಬ್ದುಲ್ ರಜಾಕ್ ಕಡೆಯವರು ಮತ್ತು ಪುನೀತ್ ಕೆರೆಹಳ್ಳಿ ಅವರ ಕಡೆಯವರ ಮಧ್ಯೆ ಒಂದಷ್ಟು ವಾದ ಮತ್ತು ಪ್ರತಿವಾದಗಳಾಗಿರ್ಬೋದು, ಜಗಳದ ರೀತಿಯಾದಂತ ಒಂದಷ್ಟು ದೃಶ್ಯಗಳು ಕೂಡ ಅಲ್ಲಿ ಬಂದಿತ್ತು. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಪೊಲೀಸರು ಮತ್ತೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತೆ ಬಿಬಿಎಂಪಿ ಅಧಿಕಾರಿಗಳು ಕೂಡ ಘಟನಾ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಆ ವೇಳೆಯೂ ಕೂಡ ಅಂದ್ರೆ ಈ ಒಂದು ವಿಚಾರ ಯಾವಾಗ ಬೆಳಕಿಗೆ ಬರುತ್ತೆ ಕೂಡಲೇ ಅಲ್ಲಿನಂತ ಸ್ಥಳೀಯ ಅಧಿಕಾರಿಗಳಿಗೆ ಮಾಹಿತಿ ಹೋಗುತ್ತೆ. ಮಾಹಿತಿ ಹೋದ ಬೆನ್ನಲ್ಲೇ ಅಧಿಕಾರಿಗಳು ಬಂದಂತ ಸಂದರ್ಭದಲ್ಲಿಯೂ ಕೂಡ ಪುನೀತ್ ಕೆರೆಹಳ್ಳಿ ಮತ್ತೆ ಆತನ ಜೊತೆ ಇರುವಂತವರು ಮತ್ತೆ ಪ್ರತಿಭಟನೆಗೆ ಮುಂದಾಗ್ತಾರೆ. ಜೊತೆಗೆ ಅಲ್ಲಿರುವಂತಹ ಆ ಮಾಂಸವನ್ನ ತೆಗೆದುಕೊಂಡು ಅದನ್ನ ಪರಿಶೀಲನೆ ಮಾಡಿ ಅಂತೇಳಿ ಒತ್ತಾಯಪೂರ್ವಕವಾಗಿ ತೋರಿಸುವಂತ ಕೆಲಸವನ್ನು ಮಾಡ್ತಾರೆ. ಈ ವೇಳೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಅಂತೇಳಿ ಪುನೀತ್ ಕೆರೆಹಳ್ಳಿಯನ್ನ ಕಾಟನ್ಪೇಟೆ ಪೊಲೀಸರು ಬಂಧನ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಬಂಧನ ಮಾಡುವಂತ ಸಂದರ್ಭದಲ್ಲಿ ಪುನೀತ್ ಕೆರೆಹಳ್ಳಿ ಅಸ್ವಸ್ಥಗೊಂಡಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗಿತ್ತು. ಆದ್ರೆ ಬಂಧನ ಆದಂತ ನಂತರ ಬೆಳಗಿನ ಜಾವ 4 ಗಂಟೆಗೆ ಆತನಿಗೆ ತೀವ್ರ ಅಸ್ವಸ್ಥ ಆಗಿರೋದ್ರಿಂದ ಆತನನ್ನ ವೀಲ್ ಚೇರ್ ನಲ್ಲಿ ಸದ್ಯಕ್ಕೆ ಕೆಸಿ ಜನರಲ್ ಆಸ್ಪತ್ರೆಗೆ ಕರೆದೊಯ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡುವಂತ ಕೆಲಸವನ್ನು ಮಾಡಲಾಗ್ತದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದಿನಗಳಿಂದಲೂ ಕೂಡ ಪುನೀತ್ ಕೆರೆಹಳ್ಳಿ ಮತ್ತೆ ಆತನ ಟೀಮ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಫಾಲೋಅಪ್ ಅನ್ನು ಮಾಡಿತ್ತು. ಅದನ್ನ ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದ್ದು ಸರಿ, ಆದ್ರೆ ಅಲ್ಲಿ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿ ಮಾಡಿದ್ದಾರೆ ಅನ್ನುವಂತ ಕಾರಣಕ್ಕೆ ಸದ್ಯ ಬಂಧನ ಮಾಡಲಾಗಿದೆ. ಈತ ಬಂಧನದಲ್ಲಿ ಇದ್ರೂ ಕೂಡ ಆತನಿಗೆ ಅಸ್ವಸ್ಥಗೊಂಡಿರುವಂತ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಆತನನ್ನ ಕೆಸಿ ಜನರಲ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಿದೆ. ರೈಟ್ ಮಾದೇಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ವಶಕ್ಕೆ ಪಡೆದುಕೊಂಡಿಲ್ಲ, ಬಂಧನ ಆಗಿದೆ ಅನ್ನುವಂತಹ ಡೀಟೇಲ್ಸ್ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಮಹಾರಾಷ್ಟ್ರದಲ್ಲಿನ ಮಹಾ ಮಳೆ ಕರುನಾಡಿಗೆ ಶಾಪವಾಗಿ ಮಾರ್ಪಟ್ಟಿದೆ. ಸದ್ಯ ಉತ್ತರ ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ಪ್ರವಾಹದ ಆತಂಕ ಶುರುವಾಗಿದೆ. ಆ ಕುರಿತು ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕಳೆದೊಂದು ವಾರದಿಂದ ಮಹಾರಾಷ್ಟ್ರದಲ್ಲಿ ಮಳೆ ಅಬ್ಬರಿಸಿ ಬೊಬ್ಬೆರೆಯುತ್ತಿದೆ. ಇದರ ಪರಿಣಾಮ ಉತ್ತರ ಕರ್ನಾಟಕದಲ್ಲಿ ಆತಂಕ ಹೆಚ್ಚಿಸಿದೆ. ಹೌದು, ಬಾಗಲಕೋಟೆ ಜಿಲ್ಲೆಯಲ್ಲಿ ಕೃಷ್ಣಾ, ಮಲಪ್ರಭಾ ಹಾಗೂ ಘಟಪ್ರಭಾ ನದಿಗಳು ಹರಿಯುತ್ತಿವೆ. ಘಟಪ್ರಭಾ ನದಿಯಿಂದ ಮುಧೋಳ ತಾಲೂಕಿನ ಮಾಚಿಕನೂರು ಗ್ರಾಮದ ಹೊಳೆಬಸವೇಶ್ವರ ದೇವಸ್ಥಾನ ಜಲಾವೃತಗೊಂಡಿದೆ. ಇನ್ನು ಚಿಕ್ಕೂರು, ಬದ್ನೂರು, ಬಂಟನೂರು, ಜುನ್ನೂರು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಮಾಚಿಕನೂರು ಸೇತುವೆ ಮುಳುಗಡೆಯ ಹಂತದಲ್ಲಿದೆ. ಘಟಪ್ರಭಾ ನದಿಯು ಕೂಡ ಇವತ್ತಿನ ದಿವಸ ಮುಖ ಹರಿಯುವಂಥ ಪರಿಸ್ಥಿತಿ ಇದೆ. ನಾವೀಗ ನೋಡ್ತಾ ಇದ್ದೀವಿ ಅನುಗವಾಡಿಯಲ್ಲಿರ್ತಕ್ಕಂಥ ಒಂದು ಏನು ಕವಳ್ಳಿ ಮತ್ತು ಕುಂದರ್ಗಿ ಕಾತರಿಕಿ ಕಲ್ಪಿಸುವಂಥ ರಸ್ತೆ ಇದೀಗ ಪೂರ್ತಿಯಾಗಿ ಬಂದಾಗಿ ಜನರ ಸಂಪರ್ಕವೂ ಕೂಡ ಕಡಿತಗೊಂಡಿದೆ. ಮಹಾರಾಷ್ಟ್ರದಲ್ಲಿ ಏನು ಪಶ್ಚಿಮ ಘಟ್ಟದಲ್ಲಿ ಮಳೆ ಎಫೆಕ್ಟ್ನಿಂದ ಉಕ್ಕಿ ಹರಿಯುತ್ತಿರುವ ಘಟಪ್ರಭಾ ನದಿ ಭಾರಿ ಪ್ರಮಾಣದಲ್ಲಿ ಹರಿದು ಬರುತ್ತಿರುವ ನೀರು ಮಾಚಿಕನೂರು ಹೊಳೆಬಸವೇಶ್ವರ ದೇವಸ್ಥಾನ ದಿಗ್ಬಂಧನ ಆಗಿದೆ. ಸದ್ಯ ಘಟಪ್ರಭಾ ನದಿಯಲ್ಲಿ 57,000 ಕ್ಯೂಸೆಕ್ ನೀರು ಹರಿಯುತ್ತಿದ್ದು ಮಾಚಿಕನೂರು ಗ್ರಾಮದ ಭಾಗದಲ್ಲಿ ಬೆಳೆದ ಕಬ್ಬು ಬೆಳೆ ನೀರಲ್ಲೇ ನಿಂತು ನಾಶವಾಗ್ತಿದೆ. ಈಗ ಪರಿಸ್ಥಿತಿ ವರ್ಷ ಇದ ಪರಿಸ್ಥಿತಿ ನಮ್ದ ನಡೆದೈತ್ರಿ. ಎಲ್ಲಿ ಜಾಗ ಶಿಫ್ಟ್ ಮಾಡಕ್ ತಯಾರಿಲ್ಲ ಗೌರ್ಮೆಂಟ್ದವರು. ಮುಂದೆ ಇಲ್ಲಿ ಬೆಳೆ ನಾಶ ಆಗಕತ್ತಾವು. ಹೆಸರ, ಕಬ್ಬು, ಉದ್ದ ಏನೈತಿ ಎಲ್ಲ ಹೂಡಿ
ಇವೆಲ್ಲ ನಾಶ ಆಗಿ ರೈತರು ಒಟ್ಟು ಸ್ವಲ್ಪ ಸುಸ್ತಾಗ್ಯಾವ. ಜಿಲ್ಲೆಯಲ್ಲಿ 8ಕ್ಕೂ ಹೆಚ್ಚು ಸೇತುವೆಗಳು ಈಗಾಗಲೇ ಮುಳುಗಡೆಯಾಗಿವೆ. ಹೀಗಾಗಿ ಮತ್ತೆ ಪ್ರವಾಹದ ಕಾರ್ಮೋಡ ಆವರಿಸಿದ್ದು ಜನರ ಜೀವಕ್ಕೆ ಕಂಟಕವಾಗುವ ಮುನ್ಸೂಚನೆ ನೀಡಿದೆ. ಆಲ್ಮೋಸ್ಟ್ ಒಂದು 21 ಮನೆ ಮುಳುಗಬಹುದು ಅಂತಂದು ಅಂದಾಜು ಮಾಡಲಾಗಿತ್ತು. ಈಗ ಸದ್ಯಕ್ಕೆ ಒಂದು 8-10 ಕುಟುಂಬದವರು ನಮ್ಮಲ್ಲಿ ಬಂದು ವಾಸ್ತವ್ಯ ಹೂಡ್ಯಾರ. ಅವರಿಗೆ ನಿನ್ನೆ ಸಾಯಂಕಾಲ ಒಂದು 7-8 ಕುಟುಂಬದವ್ರು ಬಂದಿದ್ರು ಮತ್ತು ಬೆಳಗ್ಗೆ 1-2 ಕುಟುಂಬದವ್ರು ಬಂದು ಆಲ್ಮೋಸ್ಟ್ ಒಂದು 35 to 40 ಮೆಂಬರ್ಸ್ ಅದಾರ. ಸದ್ಯ ಘಟಪ್ರಭೆ ಹುಕ್ಕಿ ಹರಿಯುತ್ತಿರೋದ್ರಿಂದ ಮುಧೋಳ ತಾಲೂಕಿನ ಜನರಿಗೆ ಪ್ರವಾಹ ಆತಂಕ ಶುರುವಾಗಿದ್ರೆ ಇತ್ತ ಕೃಷ್ಣೆಯೂ ಸಹ ತನ್ನ ನೀರಿನ ಮಟ್ಟವನ್ನ ಹೆಚ್ಚಿಸಿಕೊಂಡಿದ್ದು ಕೃಷ್ಣಾ ಘಟಪ್ರಭಾ ತೀರದಲ್ಲಿ ಭಾರೀ ಪ್ರವಾಹ ಉಂಟಾಗುವ ಭೀತಿ ಕಾಡ್ತಿದೆ. ಬಾಗಲಕೋಟೆಯಿಂದ ಮಾಂತೇಶ್ ಜೊತೆ ಸಿದ್ದು ದುತ್ತರಂಗಾವಿ, ರಿಪಬ್ಲಿಕ್ ಕನ್ನಡ. ನಿರಂತರ ಮಳೆಗೆ ಕಾಡಂಚಿನ ಗ್ರಾಮದ ಜನರ ಬದುಕು ಮೂರಾಬಟ್ಟಿಯಾಗಿದೆ. ಈ ಸುದ್ದಿ ನಿಮ್ಮ ಕಣ್ಣಂಚಲ್ಲೂ ನೀರು ಬರೋದು ಗ್ಯಾರಂಟಿ. ಕೊನೆಗೂ ಬದುಕಲಿಲ್ಲ ಆಮಂಗಾವ ಗ್ರಾಮದ ಹರ್ಷದ. ಆಸ್ಪತ್ರೆಗೆ ಸಾಗಿಸಲು ಪರದಾಟ, ಅಂತ್ಯಕ್ರಿಯೆಗೂ ಪರದಾಟ. ಬಡ ಮಹಿಳೆಯ ಈ ಸಾವಿಗೆ ಹೊಣೆ ಯಾರು? ಸುತ್ತಲೂ ದಟ್ಟಡವಿ, ಕಿತ್ತು ಹೋಗಿರೋ ರಸ್ತೆ, ಧಾರಾಕಾರವಾಗಿ ಸುರಿತಾ ಇರುವಂತಹ ಮಳೆ. ಸುರಿಯುವ ಮಳೆಯಲ್ಲೇ ಮೃತ ಮಹಿಳೆ ಸಾಗಾಟಕ್ಕೆ ಕಷ್ಟಪಡ್ತಿರುವಂತಹ ಗ್ರಾಮಸ್ಥರು. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಆಮಂಗಾವ ಗ್ರಾಮದಲ್ಲಿ ಮಹಿಳೆಯೊಬ್ಬಳು ಆಸ್ಪತ್ರೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಇಲ್ಲದೆ ಕೊನೆ ಉಸಿರೆಳೆದಿದ್ದಾಳೆ. ಸೂಕ್ತ ರಸ್ತೆ ಇಲ್ಲದೆ ಕಟ್ಟಿಯಿಂದ ನಿರ್ಮಿಸಿದ ಸ್ಟ್ರೆಚರ್ನಲ್ಲೇ 5 ಕಿಲೋಮೀಟರ್ ಹೊತ್ತೊಯ್ದು ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. 5-6 ದಿನ ಚಿಕಿತ್ಸೆ ನೀಡಿದ್ರೂ ಪಾಪ ಮಹಿಳೆ ಬದುಕಲಿಲ್ಲ. ಆವಂಗಾಮ ಗ್ರಾಮವು ಮೀಸಲು ಅರಣ್ಯ ಪ್ರದೇಶದಲ್ಲಿದೆ. ಸರಿಯಾಗಿ ವಿದ್ಯುತ್, ರಸ್ತೆ ಸಂಪರ್ಕವಿಲ್ಲ. ಪ್ರಾಥಮಿಕ ಆರೋಗ್ಯ ಕೇಂದ್ರ, ಮೊಬೈಲ್ ನೆಟ್ವರ್ಕ್ ಕೂಡ ಇಲ್ಲ. ಪ್ರತಿನಿತ್ಯ ಸಮಸ್ಯೆಯಲ್ಲೇ ಬದುಕುವ ದುಸ್ಥಿತಿ ಈ ಜನರದ್ದು. ಈಗ ಈ ಮಹಿಳೆ ಸತ್ತ ಮೇಲೆ ಪರದಾಡುವಂತಾಗಿದೆ. ರಸ್ತೆ ಸಂಪರ್ಕ ಇಲ್ಲದ ಕಾರಣ ಮಹಿಳೆ ಹರ್ಷದ ಅಂತ್ಯಕ್ರಿಯೆಗೂ ಗ್ರಾಮಸ್ಥರು ಕಷ್ಟಪಟ್ಟಿದ್ದಾರೆ. ಕಾಲ್ನಡಿಗೆಯಲ್ಲೇ ಹರ್ಷದ ಶವವನ್ನ ಸಾಗಿಸಿದ್ದಾರೆ.